Kite Senior Care has organized the second edition of Colorful Whispers, or a different art exhibition. Kite Senior Care's Colorful Whispers gives a voice through art to seniors suffering from dementia. Bangalore, 21st September 2025. Dementia has become a significant public health challenge in India, with an estimated 8.8 million people aged 60 years and above currently living with the condition, a number expected to nearly double by 2036. Source: Kite Senior Care, through its colorful. ಇವತ್ತು ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ ಹೇಳಿ ನಾನು ಈ ಕೈಟ್ಸ್ ಸೀನಿಯರ್ ಕ್ಯಾರಿಗೆ ಅವರೇನು ಇವತ್ತು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ರಿ. ತಾವೆಲ್ಲರೂ ನೋಡಿದ ಪ್ರಕಾರ ಈ ಎಕ್ಸಿಬಿಷನ್ ಇಸ್ ಮೇಡ್ ಬೈ ದ ಪರ್ಸನ್ಸ್ ಹೂ ಹ್ಯಾವ್ ಗಾಟ್ ಸಮ್ ಕೈಂಡ್ ಆಫ್ ಡಿಮೆನ್ಷಿಯಾ ಇನ್ ಡಿಫ್ರೆಂಟ್ ಸ್ಟೇಜಸ್. ದಿಸ್ ಇಸ್ ಇದು ನಾವು ನೋಡಿದರೆ ಇಷ್ಟು ಒಳ್ಳೆ ರೀತಿಯಿಂದ ಅವರು ಪೇಂಟಿಂಗ್ ಮಾಡಿದ್ದಾರೆ. ಇವರ ಜೊತೆಗೆ ಚರ್ಚೆ ಮಾಡಿದ ಪ್ರಕಾರ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ರೋಗ್ರಾಮ್ ಇದೆ ಅವರದ್ದು, ಹೇಗೆ ಡಿಮೆನ್ಷಿಯಾ ಪೇಷಂಟ್ಸು ಎಲ್ಡರ್ಲಿ ಇದ್ದರೆ ಅವರಿಗೆ ಹೇಗೆ ಇವರನ್ನು ಕೇರ್ ಮಾಡೋದು, ಕೌನ್ಸಿಲಿಂಗ್ ಮಾಡೋದು, ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಪ್ರತಿದಿನ ಪ್ರತಿ ವಾರ, ಬೋತ್ ಇನ್ ಪೇಷಂಟ್ ಆ್ಯಂಡ್ ಡೇ ಕೇರ್ ಸೆಂಟರ್ಸ್ನಲ್ಲಿ, ಅಂದರೆ ಡೇ ವಿಸಿಟರ್ಸ್ ಯಾರು ಬರ್ತಾರೆ. ಇದೊಂದು ಡಿಮೆನ್ಷಿಯಾ ಈಸ್ ಸಮಥಿಂಗ್ ವಿಚ್ ನಾನು ಇವತ್ತು ಕೇಳಿದ ಪ್ರಕಾರ ದೇ ಹ್ಯಾವ್ ಪೀಪಲ್ ಆ್ಯಸ್ ಯಂಗ್ ಆ್ಯಸ್ 55 ಹೂ ಹ್ಯಾವ್ ಕಮ್ ಫಾರ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಸೊ ಇದನ್ನು ನೋಡ್ತಾ ಬರ್ತಕ್ಕಂಥ ದಿನಗಳಲ್ಲಿ ಆ್ಯಸ್ ಅ ಪಾಪ್ಯುಲೇಷನ್ ಏಜ್ ಪ್ರೊಫೈಲ್ ಚೇಂಜಸ್, ಅಲ್ಲಿ ಸಹ ಸ್ವಲ್ಪ ಏನಾದರೂ ಈ ವ್ಯವಸ್ಥೆ ಇನ್ಕ್ರೀಸ್ ಮಾಡ್ತಾ ಇರಬೇಕು. ಬೇರೆ ಬೇರೆ ಇನ್ಕಮ್ ಕ್ಯಾಟಗರಿನಲ್ಲಿ ಸಹ ಇದ್ದರೆ ಜನರು, ಅವರಿಗೆ ಸಹ ಈ ಥರ ಒಂದು ವ್ಯವಸ್ಥೆ, ಈ ಥರ ಒಂದು ಕೇರ್ ಸೆಂಟರ್ಸು, ಈ ಥರ ವೆಲ್ಫೇರ್ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಹೇಗೆ ನಮ್ಮ ಸರ್ಕಾರ ಕಡೆಯಿಂದ ಇರ್ಬೋದು, BBMP ಕಡೆಯಿಂದ ಇರ್ಬೋದು, ಅಥವಾ ಸಿಟಿ ಕಾರ್ಪೊರೇಷನ್, ಬೇರೆ ಬೇರೆ ಸಿಟಿ ಕಾರ್ಪೊರೇಷನ್ಸ್ ಕಡೆಯಿಂದ ಅವರು ಹೇಗೆ ಇದನ್ನು ಸಪೋರ್ಟ್ ಮಾಡ್ಬೋದು, ಅದರ ಬಗ್ಗೆ ಸಹ ಒಂದು ಚರ್ಚೆ ಆಗಬೇಕಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ನಿಮ್ಗಳಿಗೆ ಥ್ಯಾಂಕ್ ಯು ಬಂದಿರೋದು ಇವತ್ತು ಇಲ್ಲಿ. ವೆರಿ ಇಂಪಾರ್ಟೆಂಟ್ ಡೇ, ವರ್ಲ್ಡ್ ಅಲ್ಝೈಮರ್ಸ್ ಡೇ. ಡಿಮೆನ್ಷಿಯಾ, ಅಲ್ಝೈಮರ್ಸು ಈಗ ನಂಬರ್ಸು ಜಾಸ್ತಿ ಆಗ್ತಾ ಇದೆ. ಬಟ್ ತುಂಬ ಸ್ಟಿಗ್ಮಾನೂ ಇದೆ, ಓಲ್ಡ್ ಏಜ್ ಇದೆ, ಮರೀತಾರೆ ಜನ. ಸೊ ಅವರ್ ಎಫರ್ಟ್ ಇಸ್ ಟು ಸಿ ಇದು ಸ್ಟಿಗ್ಮಾ ತೆಗಿಯೋದು ಹಿಂಗೆ. ಓಲ್ಡ್ ಏಜ್ ಅಂತ ಬಿಟ್ಬಿಡ್ಬಾರ್ದು. ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ, ಬಟ್ ಮ್ಯಾನೇಜ್ ಮಾಡ್ಬೋದು. ಅವ್ರಿಗೆ ಹೇಗೆ ನೋಡ್ಕೊಳ್ಳೋಗ್ಬೇಕು, ವೇರಿಯಸ್ ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು, ದೇರ್ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಹೆಚ್ಚು ಮಾಡಿಬಿಡ್ಬೇಕು. ದಿಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಓವರ್ ವರ್ಲ್ಡ್ ಅಲ್ಝೈಮರ್ಸ್ ಡೇ ಟುಡೇ. ಆ್ಯಂಡ್ ರಿಕ್ವೆಸ್ಟ್ ಯು ಆಲ್, ಇದು ನ್ಯೂಸು ಸ್ವಲ್ಪ ಎಲ್ರಿಗೂ ಕಳಿಸಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಇಲ್ಲಿ ಬರಲಿ, ಅವರು ನೋಡಲಿ, ನಮ್ಮ ದೊಡ್ಡವರು ಹಿಂಗೆ ಮಾಡ್ತಾರೆ. ಎವ್ರಿಬಡಿ, ಪೀಪಲ್ ಹೂ ಹ್ಯಾವ್ ಡ್ರಾನ್ ದಿಸ್ ಆರ್ ಪೇಂಟೆಡ್ ದಿಸ್ ಹ್ಯಾವ್ ಬೀನ್ ವೆರಿ ವೆರಿ ಸಕ್ಸಸ್ಫುಲ್ ಇನ್ ದೇರ್ ಲೈಫ್ಸ್, ರೈಟ್? ತುಂಬ ಕೆಲಸ ಮಾಡಿದ್ದಾರೆ ಅವರು. ನಮ್ಮ ಇಕಾನಮಿ, ನಮ್ಮ ಸೋಷಲ್ ಸ್ಟ್ರಕ್ಚರ್ಗೆ ತುಂಬ ಅವರು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾರೆ. ಈಗ ನಮ್ಮ ಚಾನ್ಸು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ, ಅವರು ಲಾಸ್ಟ್ ಇಯರ್ಸ್ ಇನ್ ದೇರ್ ಲೈಫ್, whether it is 5 years, 10 years, to make it better for them, it is responsibility. So that is why we are here. Thank you so much for you are coming here today and celebrate this day with us. Thank you.